ಗೈಸ್ ಒಳ್ಳೆ ನ್ಯೂಸ್ ಆಗ್ಬಿಟ್ಟೈತೆ ಇವಾಗ ಕ್ರಿಕೆಟ್ ಆಡ್ಕೊಬಂದೆ. ಮನೆ ಕೆಲಸದವಳಾಗ್ಬಿಟ್ಟವಳು. ಸ್ಕೂಲ್ಗೆ ಹೋಗಿದ್ದೆ, ಸ್ಕೂಲ್ಗೆ ಹೋಗಿ ಬಂದು ದರ್ಶನ ಮಾಡ್ಕೊಳ್ಳಿ. ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತು ನಾನು ಸ್ಕೂಲ್ಗೆ ಹೋಗಿದ್ದೆ. ಸ್ಕೂಲ್ಗೆ ಹೋಗಿ ಬಂದು ಕೂತ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗಿದೆ ಗೈಸ್. ಇನ್ಮೇಲಿಂದ ಒಂಚೂರು ಕಮ್ಮಿನೇ ಇರುತ್ತೆ ಕಾಂಟೆಂಟು. ಸಾಯಂಕಾಲದ ಮೇಲೆ ಸ್ಟಾರ್ಟ್ ಮಾಡ್ತೀನಲ್ಲ, ಇದ್ರೆ ಒಂದು 10 ನಿಮಿಷದ ವೀಡಿಯೋ ಇರುತ್ತೆ, ಬೇಜಾರು ಮಾಡ್ಕೊಬೇಡ್ರಿ. ಇವಾಗ ಏನು ಮಾಡ್ತಾಯಿದ್ದೀವಿ ಅಂದರೆ, ಬಂದಿದ್ದ ತಕ್ಷಣ ನನ್ನ ತಂಗಿ ಕರ್ಡ್ ರೈಸ್ ಮಾಡ್ತಾವಳೆ. ಯಾವುದೋ ಒಂದು ಕರಮ್ ರೈಸ್ ಮಾಡ್ತಾವಳೆ. ಅದನ್ನ ತಿನ್ಕೊಂಡು ಹೋಗೋದಲ್ಲ, ಕೆಲಸ ಮಾಡಾದ್ಮೇಲೆ ಇವತ್ತು ನಮ್ಮ ಅವ್ವ ಮೈಕ್ ತಗೊಬತ್ತೀನಿ ಅಂತ ಅಂದರು. ಮೈಕ್ ತಗೊಂಬತ್ತಾರಂತೆ, ನೋಡೋದ. ಮೇಲಿಂದ ಮೈಕಲ್ಲಿ ವ್ಲಾಗ್ ಮಾಡ್ತೀನಿ. ಬನ್ನಿ ಇವಾಗ ತಿನ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡೋದು. ನೆನ್ನೆ RCB ಹೆಂಗೆ ಹೊಡೆದ್ರು ಕಮೆಂಟ್ ಮಾಡಿ ಗೈಸ್. ಈ ಸತನೂ 2 ಸತ ಕಪ್ ಹೊಡಿತು. ನೆಕ್ಸ್ಟ್ ವರ್ಷವೂ ಕಪ್ ಹೊಡೆದ್ರೆ ಸೂಪರಾಗಿರುತ್ತೆ, ಟಾಪಲ್ಲಿ ಇರ್ತೀವಿ. ನೋಡೋದ, ಎಲ್ಲರೂ ಆಶೀರ್ವಾದ ಮಾಡಿ ನಮ್ಮ RCBಗೆ ಕಪ್ ಹೊಡಿಲಿ ನೆಕ್ಸ್ಟ್ ವರ್ಷನೂ ಅಂತ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ವಾಟ್ ನೋಡಿ ಗೈಸ್, ಕ್ರೇಜು ಜೈ RCB. ಹಾಂ, ನಾವೇನು CSK ಅವರ, ನಾವು RCB ಅವರೇ ಗೈಸ್. ಓಕೆ ಗೈಸ್, ಇಷ್ಟ ಆಗಿರೋ ಕಮೆಂಟ್ ಮಾಡಿ. ನೆನ್ನೆ ಮ್ಯಾಚ್ ಹೆಂಗಡೆ ಇತ್ತು. ಊಟ ಮಾಡಿಬಿಟ್ಟು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬಾಯ್ ಗೈಸ್. ಇವಾಗ ಎಲ್ಲ ಊಟ ಮಾಡಿಕೊಂಡು ಕೆಲಸನ ಮುಗಿಸ್ಬಿಟ್ಟೆ. ವಿಡಿಯೋ ಮಾಡಲಿಲ್ಲ, ಎಲ್ಲ ನೀಟಾಗೂ ಆಗಿಬಿಟ್ಟಿದೆ. ಪೂಜೆ ಮಾಡಬೇಕು. ಇವಾಗ ನಮ್ಮ ತಂಗಿ ಮನೆಯೆಲ್ಲ ಒರೆಸ್ಬಿಟ್ಟು ಇದು ಮಾಡ್ತಾಳೆ. ಏನೇ ಮಾಡ್ತಿದ್ದೆ ಅಲ್ಲಿ? ಖಮೀರ್ ಏನ ನಿಂದಲೇ? ಇಲ್ಲ ಏನೇ ಎಲ್ಲಿ ಗೈಸ್. ಇವಾಗ ಹೋಗ್ಬಿಟ್ಟು ಕೆಲಸ ಮುಗಿಸಿದ್ದೀನಿ. ಅವನು ಹತ್ರನೂ ಮಾತಾಡ್ಕೊಂಡು ಇವಾಗ ಸ್ನಾನಕ್ಕೆ ನೀರು ಬಿಟ್ಟೈತೆ. ಸ್ನಾನ ಮಾಡ್ಕೊಂಡು ಬಂದು ಸಿಗ್ತೀನಿ ಗೈಸ್. ಸ್ನಾನ ಪೂಜೆ ಮಾಡಬೇಕು. ಸ್ನಾನ ಬಂದು ಸಿಗ್ತೀನಿ. ಇವಾಗ ಸ್ನಾನ ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ನಾನು ಸ್ನಾನ ಬಂದಿದ್ದೀನಿ. ಸ್ನಾನ ಮುಗಿಸ್ಕೊಂಡು ಇವಾಗ ಪೂಜೆ ಮಾಡೋಕೆ ಹೋಗ್ತೀನಿ. ಪೂಜೆ ಮಾಡ್ಕೊಬಂದು ದೇವ್ರನ್ನ ತೋರಿಸ್ತೀನಿ. ಹಂಗೆ ದರ್ಶನ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಮ್ಮ ತಂಗಿ ಮನೆ ಕೆಲಸದವಳಾಗ್ಬಿಟ್ಟವಳು. ಒಡ್ಸು ಅಂತಂದೆ. ಇವಾಗ ಬೇಗ ಹೋಗಿ ಹೊಟ್ಟನಂಗೆ ಪೂಜೆ ಮಾಡ್ಬಿಡ್ತೀನಿ. ನೋಡೋದ ಗೈಸ್, ಕ್ರಿಕೆಟ್ ಆಡೋಕ್ಕಂತೆ ಪೂಜೆ ಮಾಡಿಬಿಟ್ಟು ಆದರೆ ಹೋಗೋದ ನಡೀರಿ ಗೈಸ್. ಪೂಜೆ ಎಲ್ಲ ಆಗಿದೆ ನೋಡಿ, ದರ್ಶನ ಮಾಡ್ಕೊಳ್ಳಿ. ಇದು ಪೂಜೆ ಮಾಡಿದ್ದೀನಿ, ಎಲ್ಲ ಆಗಿ ಪೂಜೆ ಆಗಿದೆ. ಒಂದು ಸ್ವಲ್ಪ ಹೆಂಗಿದೆ, ಸೂಪರ್ ಆದರೂ ಕಮೆಂಟ್ ಹಾಕಿ ನೋಡಿ. ಇದೊಂದು ಇಲ್ಲಿ ಮಾಡಿದ್ದೀನಿ ನೋಡಿ. ಇಷ್ಟು ಪೂಜೆ ಮಾಡಿ ಕೆಳಗಡೆ ಬಾಯ್ಸ್ ಹಂಗೆ ನಮ್ಮ ತಂಗಿಯವರೆಲ್ಲ ಗೇಮ್ ಮಾಡ್ತವ್ರೆ. ಕಿರಿಸ್ತಾರ ಸೌಂಡ್ ಕೇಳಿಸ್ತಾನೆ ಐತೆ ಯಾಕಲಿ ಅಂತ. ಬನ್ನಿ ನಾನು ಕ್ರಿಕೆಟ್ ಆಡೋದು. ಅಲ್ಲಿ ನೋಡಿ, ಅಲ್ಲಿ ಅರ್ಥ ನಿಂತವ್ರೆ. ಹೋಗ್ಬೇಕು. ಹೋಗ್ಬಿಟ್ಟು ಬಂದು ಆಡ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ಕ್ರಿಕೆಟ್ ಆಡ್ಕೊಬಂದೆ. ಅಯ್ಯೋ ಮಗು ಏನು ಹೊಟ್ಟೋಯ್ತು. ಕ್ರಿಕೆಟ್ ಆಡ್ಕೊಬಂದು ಸೆಕೆ ಕಿತ್ಕೊರೈತೈತೆ. ಅವನು ಮನೆಗೆ ಹೋದ. ಮನೇಲಿ ಅಲ್ಲಿ ನಿಂತ ನೋಡಿ, ಕೈಯ ದೇವ ನೋಡಿ. ಎಲ್ಲಿ ಅಲ್ಲಿ ಪೂಜೆ ಮಾಡಿದ್ನಲ್ಲ, ಇಲ್ಲಿ ಪೂಜೆ ಮಾಡಿದ್ದು ಹೊಗೆ ಬರ್ತೈತೆ. ಅದಕ್ಕೆ ಏನಾಯಿತು ಅಂತ ಕೇಳ್ತಾರೆ ನೋಡಿ. ಪೂಜೆ ಮಾಡಿದ್ನಲ್ಲ, ಅದ್ರದ್ದು ಹೊಗೆ ಬರ್ತಿತ್ತು.
ಏನಾಯಿತು ಅಂತ ಕೇಳ್ತಿದ್ದ. ಪೂಜೆದು ಹೊಗೆ ಸುತ್ಕೊಂಡಿತ್ತಂದೆ. ಇವಾಗ ವ್ಲಾಗು ಮೊನ್ನೆ ಇದು ಗೇಮ್ ಚಾಲೆಂಜ್ ಆಡಿದ್ವಿ, ಅದು ಕಲರ್ ಚಾಲೆಂಜ್ ಆಡಿದ್ವಿ. ಅದು ಎಡಿಟ್ ಮಾಡಬೇಕು, ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತೀನಿ. ಇವಾಗ ಅಪ್ಲೋಡ್ ಮಾಡಾದ್ಮೇಲೆ ಬರುತ್ತೆ ನೋಡಿ ಗೈಸ್. ಅಂದರೆ ಇವಾಗ ಅಪ್ಲೋಡ್ ಮಾಡಿರ್ತೀನಿ, ಈ ವಿಡಿಯೋ ನೋಡೋಷ್ಟರಲ್ಲಿ ಆ ವಿಡಿಯೋ ಅಪ್ಲೋಡ್ ಆಗಿರುತ್ತೆ. ಆ ವಿಡಿಯೋದಲ್ಲಿ ನಾನೇ ಆಗಿರ್ತೀನಿ. ಆ ವಿಡಿಯೋಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಒಂಚೂರು ಸಪೋರ್ಟ್ ಮಾಡಿ ನಮಗೂ. ಇವಾಗ ಮೈಕ್ ಬರುತ್ತೆ ಅಂತ ಅಂದಿದ್ದೆ, ಏನಾಯಿತು ಗೊತ್ತಿಲ್ಲ. ಮೈಕ್ ತರ್ತೀನಿ ಇಲ್ವೋ ಗೊತ್ತಿಲ್ಲ, ತರ್ತೀನಿ ಅಂತ ಅಂದರು. ಬಂದರೆ ಇವತ್ತು ಬರುತ್ತೆ, ಇಲ್ಲ ನಾಳೆ ಬರುತ್ತೆ ಗೈಸ್. ನಾಳೆ ಇದು ಸ್ಕೂಲ್ಗೆ ಹೋಗಿ ಬರ್ತೀನಿ. ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ಆಮೇಲೆ ಬ್ಲಾಗ್ ಮತ್ತು ಡೈಲಿ ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಭಾನುವಾರ ಯಾವುದಾದ್ರು ಗೇಮ್ಸ್ ಇದ್ದರೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಓಕೆ, ಆಮೇಲೆ ವ್ಲಾಗ್ ಎಕ್ಸ್ಪರ್ಟ್ ಮಾಡಿ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಒಳ್ಳೆ ನ್ಯೂಸ್ ಆಗಿಬಿಟ್ಟೈತೆ ಗೈಸ್. ಇವಾಗ ಟೆನ್ಷನ್. ಅದು ಈ ಗೇಮ್ದು ವ್ಲಾಗ್ ಮಾಡಿದ್ವಿ, ಆ ಗೇಮ್ದು ವ್ಲಾಗ್ ಇದಾಗ್ಬಿಟ್ಟಿದೆ, ಡಿಲೀಟ್ ಆಗಿಬಿಟ್ಟಿದೆ. ಇದು ಎಡಿಟ್ ಮಾಡೋಕ್ಕೆ ಹೋಗಿದ್ವಿ, ಸೇವ್ ಮಾಡಿರಲಿಲ್ಲ, ಹಂಗೆ ಐತೆ. ಅದು ಎಡಿಟ್ ಇನ್ನೂ ಬಾಕಿ ಇತ್ತಲ್ಲ, ಅದಕ್ಕೆ ಇದರಲ್ಲಿ ಡ್ರಾಫಲ್ಲಿ ಹಾಕಿದೆ. ಇಲ್ಲಿ ನಮ್ಮ ಅಮ್ಮನ ಫೋನಲ್ಲಿ ಮಾಡಿದ್ದಲ್ಲ, ಅದಕ್ಕೆ ಇದು ಇನ್ನೊಂದು ವೀಡಿಯೋ ಸೆಂಡ್ ಆಗಬೇಕಾಯ್ತು. ಸೆಂಡ್ ಐತಲ್ಲ, ಸ್ಟೋರೇಜ್ ಜಾಸ್ತಿ ಆಗೈತೆ ಅಂತ ಅಂತು. ಅದಕ್ಕೆ ಒಂಚೂರು ಎಲ್ಲ ಡಿಲೀಟ್ ಮಾಡಿದೆ. ಅದೇ ಇದರಲ್ಲಿ ವೀಡಿಯೋ ಮಾಡಿದ್ವಲ್ಲ, ಅದೆಲ್ಲ ಡಿಲೀಟ್ ಮಾಡಿದ್ರೆ ಇದರಲ್ಲಿರುತ್ತೆ ಅಂದ್ಕೊಂಡು. ಇದರಲ್ಲೂ ಡಿಲೀಟ್ ಆಗಿಬಿಟ್ಟೈತೆ, ವಾಟ್ಸಪ್ದು ಅದು ಡಿಲೀಟ್ ಆಗಿಬಿಟ್ಟೈತೆ. ಇವಾಗ ಆ ವಿಡಿಯೋ ಇನ್ನೂ ಆಗೋಲ್ಲ, ಅಪ್ಲೋಡ್ ಮಾಡೋಕ್ಕಾಗಲ್ಲ, ಏನೋ ಆಗ್ಬಿಟ್ಟೈತೆ ಗೈಸ್. ಹಿಂಗಾಗ್ಬಿಡ್ತೈತೆ ಗೈಸ್. ಇನ್ನೊಂದು ಸತ ಮಾಡೋದು ಗೈಸ್. ಆ ವಿಡಿಯೋ ಹೋಗ್ಬಿಟ್ಟಿದೆ, ಇವಾಗ ಏನು ಮಾಡೋಕ್ಕಾಗಿದೆ. ಇವಾಗ ಊಟ ತಿನ್ನೋದು, ಅದನ್ನು ರೈಸ್ ಮಾಡೋರೆ, ತಿನ್ಬಿಟ್ಟು ಮನೆ ಕಳೆದು ಬ್ಲಾಗ್ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಗೈಸ್, ಬಾಯ್. ಆ ವಿಡಿಯೋ ಹೊಟ್ಟೋಗಿದೆ, ಇನ್ಮೇಲಿಂದ ಮತ್ತೆ ಮಾಡ್ತೀನಿ ಬಿಡಿ. ಸಪೋರ್ಟ್ ಮಾಡಿ. ನಮ್ಮ ಒಂಚೂರು ಬೇಸರಾಗಿದೆ. ಆ ವಿಡಿಯೋ ಕಷ್ಟಪಟ್ಟು ಮಾಡಿದ್ವಿ, ಚೆನ್ನಾಗಿತ್ತು. ಓಕೆ ಗೈಸ್, ಈ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಓಕೆ, ಬಾಯ್, ಸಿ ಯು.